What is the remainder if 2 to the power of 192 is divided by 6? So UPSC ನಲ್ಲಿ ಕೇಳಿದಂಥ ಕ್ವಶನ್ ಇದು. ಆಪ್ಷನ್ ಎ 0, B1, C2, D4. ಸೊ 2 to the power of 192ನ 6ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಬರುತ್ತೆ ಅಂತ. ಸೊ ಲೆಟ್ ಅಸ್ ಅಬ್ಸರ್ವ್ ದ ಪ್ಯಾಟರ್ನ್ ಆಫ್ ದ ಪವರ್ಸ್ ಆಫ್ 2 ವೆನ್ ದೇ ಆರ್ ಡಿವೈಡೆಡ್ ಬೈ 6. ಸೊ ಒಂದು ಕಡೆ ನಾನು ಏನು ಮಾಡ್ತೀನಿ ಅಂತಂದರೆ ಪವರ್ಸ್ ಆಫ್ 2 ಬರೀತೀನಿ. ಪವರ್ಸ್ ಆಫ್ 2 ಆ್ಯಂಡ್ ಇಟ್ ಈಸ್ ಡಿವೈಡೆಡ್ ಬೈ 6. ಇಲ್ಲೇನು ಬರೀತೀನಿ ಅಂತಂದರೆ ರಿಮೈಂಡರ್ಗಳು ಬರೆಯೋಣ. ಇಲ್ಲಿ ರಿಮೈಂಡರ್. ಸೊ ಒಂದು ಪ್ಯಾಟರ್ನ್ ಸಿಕ್ಕರೆ ಅದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ರಿಸಲ್ಟನ್ನು ಹೇಳ್ಬೋದು. ಪವರ್ಸ್ ಆಫ್ ಸಪೋಸ್ 2. When 2 is divided by 6, the remainder will be 2 only. 2ನ 6ನ ಡಿವೈಡ್ ಮಾಡಿದಾಗ 2ನೇ ಬರ್ತದೆ. ಸೊ ಯಾವ ರೀತಿ ಅಂತಂದರೆ ಇದು ಹಿಂಗೆ ಅಷ್ಟೇ. 6 1 6 ಜಾಸ್ತಿ ಆಗ್ತದೆ. ಸೊ 6 0 ತಗೊತೀವಿ. 6 0 0. ಸೊ ರಿಮೈಂಡರ್ ಇಸ್ 2. ಕ್ವಶನ್ ಇಸ್ 0. ಸಪೋಸ್ 2 ಸ್ಕ್ವೇರ್ ತಗೊಂಡೆ ಅನ್ಕೋಣ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 2 ಸ್ಕ್ವೇರ್? ಇಟ್ ಈಸ್ 4. ಸೊ 4ನ್ನು 6ಇಂದ ಡಿವೈಡ್ ಮಾಡಿದಾಗ ವ್ಯಾಲ್ಯೂ ಏನು ಬರುತ್ತೆ? 4 ಬರುತ್ತೆ. ಯಾಕಂದರೆ 4 ಈಸ್ ಲೆಸ್ ದ್ಯಾನ್ 6. ಸಿಮಿಲರ್ ಎಕ್ಸ್ಪ್ಲನೇಷನ್. 4ನ ಡಿವೈಡ್ ಮಾಡಿದಾಗ 6 0 0, ರಿಮೈಂಡರ್ ಇಸ್ 4. ಸಪೋಸ್ 2 ಕ್ಯೂಬ್ ಪವರ್ 3 ಇತ್ತು ಅಂತ. ಇಲ್ಲಿ ಪವರ್ ಏನಿದೆ? ಇಲ್ಲಿ 1 ಇದೆ. 2 ಕ್ಯೂಬ್ ಮೀನ್ಸ್ 8. ವೆನ್ ಇಟ್ ಈಸ್ ಡಿವೈಡೆಡ್ ಬೈ 6, ದ ರಿಮೈಂಡರ್ ವಿಲ್ ಬಿ 2. ಸೊ 8ಅನ್ನು 6ಇಂದ ಡಿವೈಡ್ ಮಾಡಿದಾಗ 6 1 6, 2, remainder is 2. Suppose 2 to the power of 4 means 16. When divided by 6, 6 1 6, 6 2 12. So 6 3 18 ಜಾಸ್ತಿ ಆಗ್ತದೆ. 12 ಅಂತಂದರೆ ಇಲ್ಲಿ ರಿಮೈಂಡರ್ ಎಷ್ಟು ಬಂತು? 4 ಬಂತು. ಸೊ 2 to the power of 5 ಮಾಡಿದರೆ 32 ಬರುತ್ತೆ. ಡಿವೈಡೆಡ್ ಬೈ 6. 6 5 30, remainder is 2. Observe the pattern of remainders. When the power is odd, the remainder is 2. When the power is even, the remainder is 4. ನೋಡಿ, power odd, remainder 2. Power even, remainder 4. ಸೊ ಈವನ್ ಪವರ್ ಇದ್ದರೆ 4 ಬರ್ತಾ ಇದೆ, ಆಡ್ ಪವರ್ ಇದ್ದರೆ 2 ಬರ್ತಾ ಇದೆ. ಸೊ ಇದೇ ಪ್ಯಾಟರ್ನ್ ನಾವು ಕಂಟಿನ್ಯೂ ಮಾಡಿದ್ರೆ 2 to the power of 192, ಇದು ಯಾವ ನಂಬರ್ ಇದು? This is 192. Power is an even number. ಪವರು ಈವನ್ ನಂಬರ್ ಆಗಿರೋದ್ರಿಂದ 6ಇಂದ ಡಿವೈಡ್ ಮಾಡಿದಾಗ, ಸೊ ಈವನ್ ನಂಬರ್ ಪವರ್ ಇದ್ದಾಗ ರಿಮೈಂಡರ್ ಎಷ್ಟು ಬಂದಿದೆ ನೋಡಿ? 4 ಬಂದಿದೆ. Therefore, remainder will be 4 in this case. Therefore, option D is the correct option. Now, we shall move towards the next question. Similar type of question, but it is not ಏನಂತಾರೆ ಇದನ್ನು ಈ ಥರ ಇಷ್ಟೊತ್ತು ಮಾಡ್ದಲ್ಲ ಪ್ರೀವಿಯಸ್ ಕ್ವಶನ್, ಆ ಥರ ಸಾಲ್ವ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಸ್ವಲ್ಪ ಲಾರ್ಜ್ ನಂಬರ್ ಇರೋದ್ರಿಂದ. 25 to the power of 1000, ಅಲ್ಲಿ 2 ಇತ್ತು, ಸ್ವಲ್ಪ ಚೆಕ್ ಮಾಡಿದ್ವಿ ನಾವು. ಇದನ್ನು ಮಾಡ್ಯುಲಸ್ ಯೂಸ್ ಮಾಡ್ತೀವಿ ನಾವು. ಮಾಡ್ಯುಲಸ್ ಸಪೋಸ್ ಯಾವುದೋ ಒಂದು ನಂಬರ್ ಇದೆ ಅಂತ ಅನ್ಕೊಳ್ಳಿ. ಎ ಅನ್ನೋ ಒಂದು ನಂಬರನ್ನು ಎನ್ ಅನ್ನೋ ನಂಬರಿಂದ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದ ಮೇಲೆ ರಿಮೈಂಡರ್ 6 ಬರುತ್ತೆ. ಸೊ ಇದನ್ನು ಈ 3ನ್ನ ಯೂಸ್ ಮಾಡಿ ನಾವು ಮಾಡ್ಯುಲಸ್ ಅಲ್ಲಿ ಬರಿತೀವಿ. ಏನಂತ ಬರಿತೀವಿ ಅಂತಂದರೆ ಎ ಈಸ್ ಕಾಂಗ್ರುಯೆಂಟ್ ಟು ಆರ್ ಮಾಡ್ ಎನ್. ಅಂದರೆ ಇಲ್ಲಿ ಏನು ಬರಬೇಕು ಅಂತಂದರೆ ರಿಮೈಂಡರ್ ಬರಬೇಕು. ಇಲ್ಲಿ ಏನು ಬರಬೇಕು ಅಂತಂದರೆ ಡಿವೈಸರ್ ಬರಬೇಕು. ಡಿವಿಡೆಂಡ್ ಬರಬೇಕು. ಇಲ್ಲಿ ಡಿವೈಸರ್ ಬರಬೇಕು. ಒಂದು ಎಕ್ಸಾಂಪಲ್ ತಗೊಂಡು ಹೇಳೋದಾದರೆ, ಸಪೋಸ್ 16 ಇದನ್ನು 3ಇಂದ ಡಿವೈಡ್ ಮಾಡ್ತೀವಿ.
3 5s 15, ವ್ಯಾಲ್ಯೂ ಇಸ್ 1. ಸೊ ಇದನ್ನು ಯಾವ ರೀತಿ ಹೇಳ್ತೀವಿ ಅಂತಂದರೆ 16 ಈಸ್ ಕಾಂಗ್ರುಯೆಂಟ್ ಟು 1 mod 3 ಅಂತ ಹೇಳ್ತೀವಿ. ಅಂದರೆ 16ಅನ್ನು 3ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 1 ಬರುತ್ತೆ ಅಂತ. 16ಅನ್ನು 3ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 1 ಬರುತ್ತೆ ಅಂತ ಇದರ ಅರ್ಥ. ಅಥವಾ 16 ಮೈನಸ್ 1 ಈಸ್ ಡಿವಿಸಿಬಲ್ ಬೈ 3, ಅಥವಾ 16 ಮೈನಸ್ 1 ಈಸ್ ಡಿವಿಸಿಬಲ್ ಬೈ 3. ಸಾರಿ, ಡಿವಿಸಿಬಲ್ ರಿವರ್ಸ್ ಬರೀಬೇಕು. 3 ಡಿವೈಡ್ಸ್ 16 ಮೈನಸ್ 1. ಸೊ ಇಲ್ಲಿ ಇದನ್ನು ಹೇಳಿದ್ರೆ n ಡಿವೈಡ್ಸ್ a ಮೈನಸ್ r ಅಂತ ಹೇಳಬೇಕು. ಸೊ ಇದು ಇಟ್ ಈಸ್ ಜಸ್ಟ್ ಇಂಟ್ರೊಡಕ್ಷನ್ ಟು ಮಾಡ್ಯುಲಸ್ಗೆ ಇದು ಇಂಟ್ರೊಡಕ್ಷನ್. ಅದರಲ್ಲಿ ಇದು ಡಿಗ್ರಿಗೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಇದೆಲ್ಲ ಡೀಟೇಲ್ ಆಗಿ ಬರ್ತದೆ. ಸೊ ಇದನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ, ಈ ಕಾನ್ಸೆಪ್ಟನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. 25 ಇದೆ. 25ಅನ್ನು ನಾವೇನಾದರೂ 3ಇಂದ ಡಿವೈಡ್ ಮಾಡಿದರೆ 25ಅನ್ನು ನಾವು 13ಇಂದ ಡಿವೈಡ್ ಮಾಡಿದರೆ 13 1s 13, ದ ರಿಮೈಂಡರ್ ಈಸ್ 12. ಸೊ ರಿಮೈಂಡರ್ ಜಾಸ್ತಿ ಬಂದರೆ ಆಪ್ರೇಟ್ ಮಾಡೋದು ಸ್ವಲ್ಪ ಕಷ್ಟ. ಸಪೋಸ್ 25 ಸ್ಕ್ವೇರ್ ತಗೊಳ್ಳೋಣ. 25 ಸ್ಕ್ವೇರ್ ಎಷ್ಟಿದೆ? 625. 625ಅನ್ನು 13ಇಂದ ಡಿವೈಡ್ ಮಾಡಿ ನೋಡೋಣ. 13ಇಂದ ಡಿವೈಡ್ ಮಾಡಿದ್ರೆ 13 5s 65 ಬರ್ತದೆ, ಜಾಸ್ತಿ ಆಯಿತು. ಸೊ 13 4s ಎಷ್ಟು ಬರ್ತದೆ? ಐ ಥಿಂಕ್ ಇಟ್ ಈಸ್ 52. 0 1, ಈ 5ನ ಕೆಳಗಡೆ ತಂದರೆ 105. ಆ್ಯಂಡ್ 13 8s 104. ರಿಮೈಂಡರ್ ಈಸ್ 1. ಸೊ ರಿಮೈಂಡರು 1 ಇದ್ದರೆ ನಮಗೆ ಬಹಳ ಅನುಕೂಲ. ಈಗ ನಮ್ಮ ಹತ್ರ ಏನಿದೆ ಅಂತಂದರೆ 625 ಇದೆ. 625 ದಿಸ್ ಈಸ್ ನಥಿಂಗ್ ಬಟ್ 25 ಸ್ಕ್ವೇರ್. 25 ಸ್ಕ್ವೇರ್ ವೆನ್ ಡಿವೈಡೆಡ್ ಬೈ 13 ಗಿವ್ಸ್ ದ ರಿಮೈಂಡರ್ 1. ಸೊ ಇದನ್ನು ಇನ್ ಟರ್ಮ್ಸ್ ಆಫ್ ಮಾಡ್ಯುಲಸ್ ಬರೆದ್ರೆ ಅಥವಾ ಮಾಡ್ಯುಲೋ ಬರೆದ್ರೆ, ಇನ್ ಟರ್ಮ್ಸ್ ಮಾಡ್ಯುಲಸ್ ಅಲ್ಲ ಮಾಡ್ಯುಲೋ, ಇನ್ ಟರ್ಮ್ಸ್ ಆಫ್ ಮಾಡ್ಯುಲೋ ಬರೆದ್ರೆ ವಿ ಗೆಟ್ 25 ಸ್ಕ್ವೇರ್ ಈಸ್ ಕಾಂಗ್ರುಯೆಂಟ್ ಟು 1, ರಿಮೈಂಡರ್ ಇಲ್ಲಿ ಬರೀಬೇಕು 1 mod 13. ಸೊ ಡಿವೈಸರ್ ಯಾವುದು? 13. ಸೊ 25 ಸ್ಕ್ವೇರ್ ಈಸ್ ಕಾಂಗ್ರುಯೆಂಟ್ ಟು 1 mod 13. ಇಲ್ಲಿ ಎ ಈಸ್ ಕಾಂಗ್ರುಯೆಂಟ್ ಟು ಬಿ mod n. ಈ ರೀತಿ ಏನಾದರೂ ಇತ್ತು ಅಂತಂದರೆ ಈ ಎಗೆ ಮತ್ತು ಬಿಗೆ ಸೇಮ್ ಒಂದು ನ್ಯಾಚುರಲ್ ನಂಬರ್ನ ರೈಸ್ ಮಾಡ್ಬೋದು. ಅಂದರೆ ಏನರ್ಥ? a to the power of n ಈಸ್ ಕಾಂಗ್ರುಯೆಂಟ್ ಟು n ಅಂತಂದರೆ n ಬದಲಿಗೆ ನಾವಿಲ್ಲಿ m ಅಂತ ತಗೊಳ್ಳೋಣ. ಇಲ್ಲಿ n ಯೂಸ್ ಮಾಡಿರೋದ್ರಿಂದ a to the power of m ಈಸ್ ಕಾಂಗ್ರುಯೆಂಟ್ ಟು b to the power of m ವೇರ್ m ಇಸ್ ಅ ನ್ಯಾಚುರಲ್ ನಂಬರ್. ಈ ರೀತಿ ರೈಸ್ ಮಾಡ್ಬೋದು. ಯಾವಾಗಿದು? ಇಫ್ a ಈಸ್ ಕಾಂಗ್ರುಯೆಂಟ್ ಟು b mod n. ಸೊ ಇಲ್ಲಿ ಏನಿದೆ? 25 ಸ್ಕ್ವೇರ್ ಈಸ್ ಕಾಂಗ್ರುಯೆಂಟ್ ಟು 1 mod 13. ನನಗೆ ಬೇಕಾಗಿರೋದು 25 to the power of 1000 ಬೇಕಾಗಿರೋದು. ಬಟ್ ಇಲ್ಲಿ ಎಷ್ಟಿದೆ? 25 ಸ್ಕ್ವೇರ್ ಇದೆ. ಸೊ 25 ಸ್ಕ್ವೇರ್ ಅನ್ನೋದು 1000 ಆಗಬೇಕು ಅಂತಂದರೆ ಇಲ್ಲಿ ಎಷ್ಟು ರೈಸ್ ಮಾಡಬೇಕಾಗ್ತದೆ? ನಾನು 500 ರೈಸ್ ಮಾಡಬೇಕು. ಯಾಕಂದರೆ 500 ಟ್ವೈಸ್ ಮಾಡಿದರೆ 1000 ಬರ್ತದೆ. ಸೊ ರೈಸಿಂಗ್ 500 ಆನ್ ಬೋತ್ ಸೈಡ್ಸ್ ಆಫ್ ದ ಕಾಂಗ್ರುಯೆನ್ಸ್. ಸೊ 25 ಸ್ಕ್ವೇರ್ ಮೊದಲೇ ಇತ್ತು, ಇದಕ್ಕೆ ರೈಸ್ ಮಾಡ್ತಿದ್ದೀನಿ 500. ಸೊ 500 ಅಷ್ಟೇ. ಸೊ ಯಾವಾಗ ನಾವು ಲೆಫ್ಟ್ ಸೈಡ್ ರೈಸ್ ಮಾಡ್ತೀವಿ 1ಗೂ ಕೂಡ ರೈಸ್ ಮಾಡಬೇಕು, 1 to the power of 500. ಸೊ ಇಟ್ ಈಸ್ mod 13. ಸೊ 25 2 into 500 ಮಲ್ಟಿಪ್ಲೈ ಆದರೆ 1000 ಈಸ್ ಕಾಂಗ್ರುಯೆಂಟ್. 1 to the power of 500 ಈಸ್ ನಥಿಂಗ್ ಬಟ್ 1 mod 13. ಸೊ 25 to the power of 1000ಅನ್ನು 13ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಎಷ್ಟು ಬರ್ತಾ ಇದೆ? ಇಲ್ಲಿ 1 ಬರ್ತಾ ಇದೆ ಅಂತ ಅರ್ಥ. ದೇರ್ಫೋರ್ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆಪ್ಷನ್.